ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೊಸ ವೈಬ್ ವಿತ್ ಶ್ವೇತಾ ಕನ್ನಡ ಚಾನಲ್ಗೆ. ಸೊ ಇವತ್ತು ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ಹಾಕಿದ್ದೆ ಮೀಶೋ ರೀಸೆಲ್ಲಿಂಗ್ ಯಾವ ಥರ ಮಾಡೋದು, ಹಾಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅಂತ ಹೇಳಿದ್ದೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ನಿಮ್ಮದು ಏನಾದರೂ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ, ನಾನು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನಿಂಗ್ಸ್ ಮಾಡಬೇಕು, ಆದರೆ ಹಾಕೋಕ್ಕೆ ದುಡ್ಡಿಲ್ಲ, ಬಟ್ ವ್ಯೂಸ್ ಬರುತ್ತೆ, ಅಂದರೆ ಚಾನಲಲ್ಲಿ ವೀಡಿಯೋಸ್ ಹಾಕಿದರೆ ವ್ಯೂಸ್ ಬರುತ್ತೆ. ಆದರೆ ಇವಾಗ ನೋಡಿ ಹಾಕಬೇಕು ಅಂದರೆ, ಪ್ರಾಡಕ್ಟ್ ತರಿಸ್ಬೇಕು ಅಂದರೆ ನಿಮ್ಮ ಹತ್ರ ದುಡ್ಡು ಬೇಕಾಗುತ್ತೆ. ಸೊ ಎಷ್ಟು ಅಂತ ದುಡ್ಡು ಹಾಕಬೇಕು ಅಲ್ವಾ? ಸೊ ಹಾಗಾಗಿ ಅದಕ್ಕೆ ಅಂತಲೇ ಮೀಶೋರು ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಇದನ್ನು ತುಂಬ ದಿನ ಆಯಿತು ಇದು ಬಿಟ್ಟು, ಬಟ್ ಜಾಸ್ತಿ ಜನಕ್ಕೆ ಇದರ ಬೆನಿಫಿಟ್ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಆರಾಮ್ಸೆ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು, ಓಕೆನಾ? ಸೊ ಇದ್ರ ಬೆನಿಫಿಟ್ ಏನು, ಅದು ಆಪ್ಷನ್ ಎಲ್ಲಿರುತ್ತೆ, ಇದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಡಾಕ್ಯುಮೆಂಟು, ಪ್ರತಿಯೊಂದನ್ನು ತಿಳಿಸ್ತೀನಿ. ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ. ಹಾಗೆ ಮೀಶೋದಲ್ಲಿ ರೀಸೆಲ್ಲಿಂಗ್ ಯಾವ ಥರ ಮಾಡೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ಥರ ಮಾಡೋದು, ಆಟೋ ಡಿ ಎಮ್ ಯಾವ ಥರ ಸೆಟ್ ಮಾಡೋದು, ₹1 ಖರ್ಚು ಇಲ್ಲದೇ ಸೊ ಮನೇಲಿ ಕೂತು ರೀಸೆಲ್ಲಿಂಗ್ನ ಮಾಡ್ಬೋದು. ಸೊ ಅದನ್ನು ಕೂಡ ವೀಡಿಯೋಸ್ ಹಾಕಿದ್ದೀನಿ ನೆನ್ನೆ ಮೊನ್ನೆ, ಹೋಗಿ ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ? ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಬಿಟ್ಟು, ಇವಾಗೆಲ್ಲ ನಿಮಗೆ ಗೊತ್ತೇ ಇದೆ, ಮೀಶೋ ಕ್ರಿಯೇಟರ್ ಕ್ಲಬ್ದು ಗೊತ್ತೇ ಇದೆ ಅಲ್ವಾ? ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ಪ್ರಾಡಕ್ಟ್ಸನ್ನು ಬೈ ಮಾಡಿ ಆ ಲಿಂಕ್ನ ಶೇರ್ ಮಾಡಿದರೆ, ಅದರಿಂದ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಸ್ವಲ್ಪ ಕಮಿಷನ್ ಅಂತ ಸಿಗುತ್ತೆ. ಸೊ ನೀವು ಅಂದ್ಕೋಬೋದು ಏನೋ ₹10 ₹20 ಸಿಗ್ಬೋದು ಅಂತ ಹೇಳ್ಬಿಟ್ಟು, ಬಟ್ ನಿಮ್ಮ ಒಂದು ಚಾನಲ್ನಲ್ಲಿ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿರ್ಬೋದು ವ್ಯೂಸು ಜಾಸ್ತಿ ಹೋಗ್ತಾ ಇದೆ ಅಂತ ಅಂದರೆ, ನಿಮಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂದರೆ ನೀವು ಟೆನ್ಷನ್ನೇ ತೊಗೊಳಕ್ಕೆ ಹೋಗಬೇಡಿ, ನಿಮಗೆ ಕಮಿಷನ್ ಜಾಸ್ತಿ ಬರುತ್ತೆ, ಓಕೆನಾ? ಸೊ ಯಾಕಂದರೆ ವ್ಯೂಸ್ ಎಷ್ಟು ರೀಚ್ ಆಗುತ್ತೆ ಅಷ್ಟು ಜನದಲ್ಲಿ ಒಂದು ಸ್ವಲ್ಪ ಜನನಾದರೂ ಅದನ್ನು ಪರ್ಚೇಸ್ ಮಾಡಿರ್ತಾರೆ, ಜನಕ್ಕೆ ಯೂಸ್ ಆಗೋವಂಥ ಪ್ರಾಡಕ್ಟನ್ನು ನೀವು ರಿವ್ಯೂ ಮಾಡಿದರೆ, ಓಕೆನಾ? ಸೊ ಆ ಥರ ರಿವ್ಯೂ ಮಾಡಿದರೆ ಜನಕ್ಕೆ ಅದು ಹೆಲ್ಪ್ಫುಲ್ ಆಗಬೇಕು, ಕಡಿಮೆ ಬಜೆಟಲ್ಲಿರಬೇಕು, ಹಾಗೆ ಒಳ್ಳೆ ಕ್ವಾಲಿಟಿ ಇರಬೇಕು. ಸೊ ಈ ಥರ ಒಂದು ಪ್ರಾಡಕ್ಟನ್ನು ನೀವು ಚೂಸ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದರೆ ಖಂಡಿತವಾಗ್ಲೂ ನೀವು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು, ಓಕೆನಾ? ಸೊ ಅದಕ್ಕೆ ಹಾಕಬೇಕು ಅಂದರೆ, ಇವಾಗ ಕೆಲವೊಬ್ರಿಗೆ ಹೆಂಗಂದರೆ ಹಾಕೋಕ್ಕೆ ಬಂಡವಾಳ ಇರೋದಿಲ್ಲ. ಸೊ ಇವಾಗ ₹1000 ಇರುತ್ತೆ, ಆ ₹1000ದಲ್ಲಿ 2 ಪ್ರಾಡಕ್ಟ್ ತೊಗೊಂಡ್ರೆ ₹500 ₹1000 ಹೋಗಿಬಿಡುತ್ತೆ ಅಲ್ವಾ? ನಿಮಗೆ ಇನ್ನೂ ಕಮಿಷನ್ ಬರಬೇಕಂದ್ರೆ 50 to 60 ಡೇಸ್ ಆಗುತ್ತೆ. ಮೀಶೋದಂದರೆ 35 to 50 ಡೇಸ್ ಬೇಕಾಗುತ್ತೆ ಕಮಿಷನ್ ಬರಬೇಕಂದ್ರೆ. ಅಲ್ಲಿವರೆಗೂ ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಂತೇಳಿ ಕೈಯಿಂದ ದುಡ್ಡು ಹಾಕೋಕ್ಕೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಮೀಶೋದವರೇ ಅದಕ್ಕೆ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ಇದು ಬಿಟ್ಟು ತುಂಬ ದಿನ ಆಯಿತು. ಇದಕ್ಕೆ ಒಂದು ಹಿಂದಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕೂಡ, ಆಲ್ಮೋಸ್ಟ್ ಒಂದು 5 months ಬ್ಯಾಕ್ ನಾನು ಒಂದು ವೀಡಿಯೋ ಮಾಡಿದ್ದೆ, ಬಟ್ ಇದ್ರ ಬಗ್ಗೆ ಜನಕ್ಕೆ ಇನ್ನೂ ಅಷ್ಟೊಂದು ಗೊತ್ತಿಲ್ಲ. ಸೊ ನೀವೇನಾದರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಇದು ಏನಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಬರ್ತಾಯಿದೆ ನೋಡಿ, ಮೀಶೋ ಪೇ ಲೇಟರ್. ಸೊ ಮೀಶೋ ಪೇ ಲೇಟರ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ, ಓಕೆನಾ? ಸೊ ಇದರಲ್ಲಿ ನಿಮಗೆ ನಾನು ಆಲ್ರೆಡಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಥರ ಬರ್ತಾಯಿದೆ. ನಿಮಗೆ ಏನು ಬರುತ್ತೆ ಅಂದರೆ, ನೀವು ಮೀಶೋ ಪೇ ಲೇಟರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಅದು ಹಾಕಿದಾಗ ನಿಮ್ಮ ಒಂದು ಸೆಲ್ಫಿ ಬೇಕಾಗುತ್ತೆ, ನಿಮ್ಮ ಒಂದು ಸೆಲ್ಫಿ ತೊಗೊಳ್ತಾರೆ ಅವರು. ಸೊ ಸೆಲ್ಫಿ ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಆವಾಗ OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ಒಂದು ನಂಬರ್ ಇರುತ್ತೆ ನೋಡಿ, ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರು, ಆ ನಂಬರ್ಗೆ OTP ಬರುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕು, ಆವಾಗ ಸೆಲ್ಫಿ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಫೋಟೋ ತೊಗೊಳ್ತಾರೆ, ಯಾಕಂದರೆ ಪ್ರೂಫು. ಸೊ ಸೆಲ್ಫಿ ತೊಗೊಳ್ತಾರೆ, ಆವಾಗ ಓಪನ್ ಆಗುತ್ತೆ. ಆವಾಗ ನಿಮಗೆ ಅಲ್ಲಿ ಆಪ್ಷನ್ಸ್ ಇರುತ್ತೆ, ನೀವು ಹೌಸ್ ವೈಫಾ ಅಥವಾ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಥವಾ ವರ್ಕ್ ಫ್ರಮ್ ಹೋಮಾ, ಏನು ಮಾಡ್ತಾಯಿದ್ದೀರಾ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಇದನ್ನು ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡಿ, ಯಾಕಂದರೆ ಹೌಸ್ ವೈಫ್ ಅಂದರೆ ನಿಮಗೆ 1000ವರೆಗೂ ನಿಮಗೆ ಅಮೌಂಟ್ ಅಂತ ಹೇಳಿ ಅವರು ಕೊಡ್ತಾರೆ, ಓಕೆನಾ?
ಅಮೌಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಕೊಡ್ತಾರೆ ಅಂದರೆ ಏನು, ಮೀಶೋ ಒಂದು ಬ್ಯಾಲೆನ್ಸ್ ಇದರಲ್ಲಿ ಇರುತ್ತೆ. ಸೊ ಅದರಲ್ಲಿ ನೀವು ಒಂದು ಪ್ರಾಡಕ್ಟನ್ನು ಬೈ ಮಾಡಿದ್ರೆ ಅದರಲ್ಲೇ ನೀವು ಕಟ್ ಮಾಡ್ಕೋಬೋದು. ಓಕೆನಾ, ಕಟ್ ಮಾಡ್ತಾರೆ. ಸೊ ಅದನ್ನು ಒಂದು ತಿಂಗಳು ಅಥವಾ 15 ಡೇಸ್ 20 ಡೇಸ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ ಅವರು. ಆ ಟೈಮ್ಗೆ ನೀವು ಇದನ್ನು ಈ ಒಂದು ಅಮೌಂಟನ್ನ ನೀವು ಪೇ ಮಾಡಬೇಕಾಗುತ್ತೆ. ಪೇ ಲೇಟರ್ ಆಪ್ಷನ್ ಇದರಲ್ಲೇ ಇದೆ, ಆಪ್ಷನಲ್ಲೇ ಪೇ ಲೇಟರ್ ಅಂದರೆ ಲೇಟಾಗಿ ಪೇ ಮಾಡೋದು ಅಮೌಂಟು. ಸೊ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ನೀವೇನಾದರೂ ಇವಾಗ ಮನೆಗೇನಾದರೂ ತೊಗೋಬೇಕು, ಬಟ್ ಇವಾಗ ಸದ್ಯಕ್ಕೆ ನನ್ನದು ಸ್ಯಾಲ್ರಿ ಆಗಿಲ್ಲ, ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ನನ್ನ ಹತ್ರ ಇವಾಗ ದುಡ್ಡಿಲ್ಲ ಬಟ್ ಕಮಿಷನ್ ಬಂದಮೇಲೆ ನಾನು ಪೇ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಧೈರ್ಯ ನಿಮಗಿತ್ತು ಅಂದರೆ ನೀವು ಆರಾಮ್ಸೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಓಕೆನಾ, ನಾನು ಆಗಲೇ ಹೇಳಿದಾಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಿದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಏನಾದರೂ ಹೌಸ್ ವೈಫ್ ಆಗಿದ್ದರೆ ನಿಮಗೆ 1,000ವರೆಗೂ 900ವರೆಗೂ ನಿಮಗೆ ಅಲ್ಲಿ ಬ್ಯಾಲೆನ್ಸ್ ಅನ್ನೋದು ಕೊಡ್ತಾರೆ. ಇಲ್ಲಿ ನಾನು ಹೌಸ್ ವೈಫ್ ಅಂತಲೇ ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 900 ಅಂತ ಇದೆ. ಇಲ್ಲಿ ಟೋಟಲ್ ಲಿಮಿಟ್ 900 ಅಂದರೆ ನನಗೆ 900 ಬ್ಯಾಲೆನ್ಸಲ್ಲಿದೆ. ಸೊ ಅದರಲ್ಲಿ ನಾನು 68 ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಪ್ರಾಡಕ್ಟನ್ನು ನಾನು ಆರ್ಡರ್ ಮಾಡಿದ್ದೆ, ಅದಕ್ಕೆ 68 ರುಪೀಸ್ ಪೇ ಮಾಡಿದ್ದೆ. ಸೊ ಟೋಟಲ್ ನನಗೆ ಎಷ್ಟಿದೆ, ನನ್ನ ಒಂದು ಮೀಶೋ ಬ್ಯಾಲೆನ್ಸಲ್ಲಿ 832 ರುಪೀಸ್ ಇದೆ. ಸೊ ಇದನ್ನು ನಾನು ಯಾವಾಗ ಪೇ ಮಾಡಬೇಕು, ಅವರು ಆ ಒಂದು ಟೈಮಿಂಗ್ ಏನಿರುತ್ತೆ ಅದು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಡ್ಯೂ ಬೈ ಏಪ್ರಿಲ್ 3 ಏಪ್ರಿಲ್ 3 ನಾನು ಈ ಒಂದು ಅಮೌಂಟನ್ನ ಪೇ ಮಾಡಬೇಕು. ಓಕೆನಾ, ಸೊ ಹಾಗಾಗಿ ಆವಾಗ ನೀವು ಈ ಅಮೌಂಟನ್ನ ನೆನ್ಪ್ಲೆ ಪೇ ಮಾಡಬೇಕು. ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಅವರು ಮೆಸೇಜ್ ಕಳಿಸಿರ್ತಾರೆ ಅಥವಾ ಮೇಲ್ ಮಾಡಿರ್ತಾರೆ, ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಬಂದಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕಟ್ಟಲಿಲ್ಲ ಅಂದರೆ ಫೈನ್ ಬೀಳ್ಬೋದು. ಅಷ್ಟು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ನಾನು ಕೂಡ ಯೂಸ್ ಮಾಡಿರೋದು. ಬಟ್ ಇದು ಆಪ್ಷನ್ ಬಂದು ತುಂಬ ದಿನ ಆಯಿತು. ಸೊ ಹಾಗಾಗಿ ನಿಮಗೇನಾದರೂ ಈ ಥರ ನಾನು ಮನೆಗೆ ತೊಗೋತೀನಿ, ಸ್ಯಾಲ್ರಿ ಬಂದ ಮೇಲೆ ಕಟ್ತೀನಿ ಅಂದರೆ ಅವರು ಕೂಡ ಯೂಸ್ ಮಾಡ್ಕೋಬೋದು. ಇನ್ನೊಂದು ಈ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ, ನೀವು ಕ್ರಿಯೇಟರ್ಸ್ ಇದ್ದೀರಾ ಅಂದರೆ ಇದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಇದೇನು ಟೋಟಲ್ ಲಿಮಿಟ್ ಇದೆ ಅಲ್ವಾ, ನಾನು ಹೌಸ್ ವೈಫ್ ಅಂತ ಸೆಲೆಕ್ಟ್ ಮಾಡಿದ್ದಕ್ಕೆ 900 ರುಪೀಸ್ ಬಂದಿದೆ. ನೀವೇನಾದರೂ ಬಿಸ್ನೆಸ್ ವುಮನ್ ಅಥವಾ ವರ್ಕ್ ಫ್ರಮ್ ಹೋಮ್ ಅಥವಾ ಕೆಲವೊಂದು ಆಪ್ಷನ್ಸ್ ಬರುತ್ತೆ. ಸೊ ನೀವು ಅದನ್ನು ಆಮೇಲೆ ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿ ಅಂತ ಹೇಳಿ ಅಲ್ಲೇ ಆಪ್ಷನ್ ಇರುತ್ತೆ. 5,000 to 10,000 ಆಮೇಲೆ 15,000 to 20,000 ಈ ಥರ ಅಲ್ಲೇ ಆಪ್ಷನ್ ಇರುತ್ತೆ. ಅಂದರೆ ಇವಾಗ ಯಾರಾದರೂ ಲೋನ್ ಕೊಡಬೇಕು ಅಂದರೆ ನಿಮ್ಮ ಒಂದು ಸ್ಯಾಲರಿ ನೋಡಿ ಅದ್ರ ಮೇಲೆ ಕೊಡ್ತಾರಲ್ವ, ಇಂತಿಷ್ಟು ಲೋನ್ ಅಂತ ಹೇಳ್ಬಿಟ್ಟು, ಅದೇ ಥರ ಇದನ್ನು ಕೂಡ. ಸೊ ಹಾಗಾಗಿ ನಿಮಗೆ ಎಷ್ಟು ಬರುತ್ತೋ ಆ ಒಂದು ಅಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ಕೆಪಾಸಿಟಿ ತಕ್ಕಂಗೆ ಅವರು ಅಮೌಂಟನ್ನು ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳಿ ಕೊಡ್ತಾರೆ. ಓಕೆನಾ, ಸೊ ಆ ಒಂದು ಅಮೌಂಟಲ್ಲಿ ನೀವು ಎಷ್ಟು ಪ್ರಾಡಕ್ಟು ಬೇಕೋ ಅಷ್ಟನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಟೈಮ್ ಅಂತ ಹೇಳಿ ಕೊಟ್ಟಿರ್ತಾರೆ, ಈ ಟೈಮಿಗೆ ನೀವು ವಾಪಸ್ ದುಡ್ಡನ್ನು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು, ಆವಾಗ ನೀವು ಪೇ ಮಾಡಿದರೆ ಸಾಕಾಗುತ್ತೆ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮೀಶೋ ಪೇ ಲೇಟರ್ ಇದರಲ್ಲೇ ಇದೆ, ಮೀಶೋದಲ್ಲಿ ಅವರೇ ದುಡ್ಡು ಕೊಡ್ತಾರೆ. ಸೊ ಅದನ್ನು ನೀವು ಪ್ರಾಡಕ್ಟನ್ನು ತೊಗೋಬೋದು ಇವಾಗಲೇ, ಆದರೆ ದುಡ್ಡನ್ನು ಅವರ ಒಂದು ಕೊಟ್ಟಿರೋ ಒಂದು ಟೈಮ್ಗೆ ನೀವು ಪೇ ಕೊಡಬೇಕಾಗುತ್ತೆ. ಓಕೆನಾ, ಸೊ ಇದು ಮೇಯ್ನಾಗಿ ನಾನು ಹೇಳೋ ಪ್ರಕಾರ ನೀವೇನಾದರೂ ಕ್ರಿಯೇಟರ್ಸ್ ಇದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ. ಏಕೆಂದರೆ ಇವಾಗ ಪ್ರಾಡಕ್ಟ್ಸು ಎಷ್ಟು ಅಂತ ಪ್ರಾಡಕ್ಟ್ಸ್ ತರಿಸ್ತೀರಾ ಅಲ್ವಾ. ಸೊ ಇವಾಗ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಪ್ರಾಡಕ್ಟ್ಸ್ ತರಿಸಲೇಬೇಕು. ಸೊ ಪ್ರಾಡಕ್ಟ್ಸ್ ತರಿಸ್ಬೇಕಂದ್ರೆ ನಿಮ್ಮ ಕೈಯಿಂದ ಬಂಡವಾಳ ಹಾಕಬೇಕಾಗುತ್ತೆ. ಸೊ ಇವಾಗ ಕೆಲವೊಬ್ರು ಮನೇಲಿ ಕೊಡೋದಿಲ್ಲ, ಆಮೇಲೆ ನಿಮಗೂ ಕಮಿಷನ್ ಬರಬೇಕು ಅಂದರೆ ಅಲ್ಲಿ 30 to 50 ಡೇಸ್ ಬೇಕಾಗುತ್ತೆ. ಅದಾದಮೇಲೆ ಕನ್ಫರ್ಮೇಷನ್ ಆದಮೇಲೆ ನಿಮ್ಮೊಂದು ಅಮೌಂಟು ನಿಮ್ಮ ಅಕೌಂಟಿಗೆ ರೀಚ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ಪ್ರಾಡಕ್ಟ್ ಬೈ ಮಾಡೋದಕ್ಕೆ ನಿಮಗೆ ದುಡ್ಡು ಬೇಕಲ್ವಾ. ಸೊ ಅದಕ್ಕೆ ಈ ಒಂದು ಆಪ್ಷನ್ನ ಬಳಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಆದರೆ ನೀವು ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಯಾವ ಡೇಟ್ಗೆ ನಾವು ವಾಪಸ್ ದುಡ್ಡನ್ನು ಪೇ ಮಾಡಬೇಕು, ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡು ಪೇ ಮಾಡಬೇಕಾಗತ್ತೆ. ಓಕೆನಾ, ಸೊ ಹಾಗಾಗಿ ಮೀಶೋದವರು ತುಂಬ ಅಂದರೆ ತುಂಬ ಕ್ರಿಯೇಟರ್ಸ್ಗೆ ಎಸ್ಪೆಷಲಿ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗುವಂಥ ತುಂಬ ಆಪ್ಷನ್ಸ್ ಇದೆ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಅವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಓಕೆನಾ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ.
ಏನಾದರೂ ಒಂದು ಪ್ರಯತ್ನ ಪಡಿ. 1 ರೀಲು ಅಥವಾ 2 ರೀಲು ಹಾಕಿದ ತಕ್ಷಣ ವ್ಯೂಸ್ ಬರ್ತಾಯಿಲ್ಲ ಅಥವಾ ನನಗೆ ಕಮಿಷನ್ ಬಂದಿಲ್ಲ ಅಂತ ಹೇಳಿ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ. ಕಡಿಮೆ ಪ್ರೈಸಲ್ಲಿರೋದನ್ನು ಪ್ರಾಡಕ್ಟನ್ನು ತರಿಸಿ. ಆಮೇಲೆ ನಿಮ್ಮ ಮನೆಗೂ ಅದು ಯೂಸ್ ಆಗಬೇಕು, ಜನಕ್ಕೂ ಅದು ಹೆಲ್ಪ್ಫುಲ್ ಆಗಬೇಕು. ಸೊ ಕ್ವಾಲಿಟಿನೂ ಚೆನ್ನಾಗಿರಬೇಕು, ಹಾಗೆ ನಿಮಗೂ ಕೂಡ ಲಾಸ್ ಆಗಬಾರ್ದು. ಆ ಥರ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಹಿಂದೆ ಒಂದು ವೀಡಿಯೋ ಹಾಕಿದ್ದೆ, ಆವಾಗಿನ್ನೂ ಇದ್ರ ಬಗ್ಗೆ ಅಷ್ಟೊಂದು ಯಾರಿಗೂ ಗೊತ್ತಿರಲಿಲ್ಲ. ಸೊ ವೀಡಿಯೋ ಹಾಕಿದಾಗ ಅಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು. ಆ ಕಮೆಂಟಿಗೆ ನಗಬೇಕೋ ಅಥವಾ ಸಿಟ್ಟು ಮಾಡ್ಕೋಬೇಕೋ ಗೊತ್ತಾಗಲಿಲ್ಲ ನನಗೆ. ಅಯ್ಯೋ ಮೀಶೋ ಪೇ ಲೇಟರ್, ಸೊ ಯಾವಾಗಲಾದ್ರೂ ದುಡ್ಡು ಕೊಡಲೇಬೇಕಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಅವರು. ಕೊಡಲೇಬೇಕು, ಇನ್ನೇನು ಮೀಶೋದವರು ನಿಮಗೆ ಪ್ರಾಡಕ್ಟನ್ನೂ ಕೊಟ್ಟು ದುಡ್ಡನ್ನೂ ಕೊಟ್ಟು ಪುಕ್ಸಟ್ಲೆ ಯಾರಿಗೆ ಕೊಡ್ತಾರೆ ಪ್ರಾಡಕ್ಟು? ಜನ ಹೆಂಗೆ ವಿಚಾರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಹೆಂಗೆ ಅನಿಸ್ತು ಅಂದರೆ ಇವ್ರಿಗೆ ಪ್ರಾಡಕ್ಟೂ ಬೇಕು, ಅವರು ಫ್ರೀಯಾಗಿ ಕೊಡಬೇಕಂತೆ ಮೀಶೋದವ್ರು. ಇವ್ರಿಗೆ ಯಾಕೆ ಫ್ರೀಯಾಗಿ ಕೊಡ್ತಾರಲ್ವಾ? ಸೊ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ, ಇಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ, ಅದೇ ಒಳ್ಳೇದು. ಇನ್ನೂ ಯಾವ ಒಂದು ಆ್ಯಪಲ್ಲಿ ಕೂಡ ವೆಬ್ಸೈಟಲ್ಲಿ ಕೂಡ ಈ ಥರ ಒಂದು ಆಪ್ಷನ್ ಇಲ್ಲ. ಬಟ್ ಮೀಶೋದಲ್ಲಿ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಏನೋ ಒಂದು ತಮ್ಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡ್ಕೊಂಡ್ರೆ ಒಳ್ಳೇದಲ್ವ? ಅದನ್ನು ಬಿಟ್ಟು ಅಯ್ಯೋ ಯಾವಾಗಲಾದ್ರೂ ಕೊಡಲೇಬೇಕಲ್ಲ ಅಂದರೆ ಏನು ಹೇಳೋದು ಇಂಥವ್ರಿಗೆ? ಸೊ 1 ತಿಂಗಳು ಟೈಮ್ ಇರುತ್ತೆ. ಆ 1 ತಿಂಗಳಲ್ಲಿ ಅವರು ವಾಪಸ್ ಕೊಡಬೇಕು. ಇವಾಗ ಸದ್ಯಕ್ಕೆ ಏನಾದ್ರು ಅವಶ್ಯಕತೆ ಇತ್ತು ಅಂದರೆ ನೀವು ತೊಗೊಂಡು ಅದನ್ನು ಕೊಡ್ಬೋದಲ್ವ? ಸೊ ಆ ಥರ ಕೂಡ ಯೂಸ್ ಮಾಡ್ಕೋಬೋದು. ನೀವೇನಾದರೂ ಕ್ರಿಯೇಟರ್ಸ್ ಇದ್ದೀರಾ ಅಂದರೆ ನೀವು ಡೆಫಿನೆಟ್ಲಿ ನಿಮಗೆ ಈ ಒಂದು ಆಪ್ಷನ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂದ್ಕೋತೀನಿ. ಸೊ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ಹಿಂದಿನ ಒಂದು ವೀಡಿಯೋಸು ಹೋಗಿ ಚೆಕ್ ಮಾಡಿ. ಪ್ರತಿಯೊಂದು ವೀಡಿಯೋದಲ್ಲಿನೂ ನಿಮಗೆ ಹೆಲ್ಪ್ ಆಗುವಂಥ, ಆಮೇಲೆ ಸಣ್ಣ ಪಾಯಿಂಟ್ಸು ಕೂಡ, ಯಾಕಂದರೆ ಸಣ್ಣ ಮಿಸ್ಟೇಕ್ ಮಾಡಿದ್ರೂ ಕೂಡ ಇಲ್ಲಿ ಕಮಿಷನ್ ಕಟ್ಟಾಗುತ್ತೆ. ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋ ಅಲ್ಲಿ ಕಮಿಷನ್ ಕಟ್ಟಾಗುತ್ತೆ, ಆಮೇಲೆ ಡಿಮೋಟಿವೇಟ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಅರ್ನಿಂಗ್ಸ್ ಮಾಡಬೇಕು ಅಂದರೆ ಇವಾಗ ಮತ್ತೊಬ್ಬರು ರೀಲ್ ನೋಡ್ಕೊತ ಕೂತ್ಕೊಳ್ಳೋ ಬದಲು ಏನಾದರೂ ಒಂದು ಪ್ರಯತ್ನ ಮಾಡಿ. ಆದರೆ ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಓಕೆ ಇದು ನನಗೆ ವರ್ಕ್ ಆಗ್ತಾ ಇಲ್ಲ ಯಾಕೋ ಅಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ಓಕೆನಾ? ಸೊ ಹಾಗಾಗಿ ಏನಾದರೂ ಒಂದು ಎಫರ್ಟ್ ಹಾಕಿ ಪ್ರಯತ್ನ ಮಾಡಿ, ಆದರೆ ಒಳ್ಳೆಯದಾಗುತ್ತೆ ಅಲ್ವಾ? ಸೊ ಇದರಲ್ಲಿ ಲಾಸ್ ಆದರೂ ಆಗೋದೇನೂ ಇರೋದಿಲ್ಲ. ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಯೂಟ್ಯೂಬಲ್ಲಿ ಆಗಲಿಲ್ಲ ಅಂದರೂ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಅಂತೂ ಹೋಗುತ್ತೆ. ಸೊ ನಿಮಗೆ ಒಂದು ತಿಂಗಳಲ್ಲಿ ನೀವು 4 ಪ್ರಾಡಕ್ಟ್ ತೊಗೊಳ್ಳಿ. 4 ಪ್ರಾಡಕ್ಟು, ಅದು ಸಣ್ಣದು. ಒಂದು ಮೀಶೋದಲ್ಲಿ ನಾನು ನಿಮ್ಗೆ ಹೇಳ ಬೆಸ್ಟ್ ಅಂದರೆ ಕಿಚನ್ ಐಟಮ್ಸು ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. 69, 70, 59, 80 ರುಪೀಸ್, 100 ರುಪೀಸಲ್ಲಿ ಕೂಡ ನಿಮಗೆ ಮನೆಗೆ ಯೂಸ್ ಆಗುವಂಥ ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ನೀವು ನಂಬೋದಿಲ್ಲ, ಬಟ್ ಏನಂದರೆ ಸರ್ಚ್ ಮಾಡಬೇಕಷ್ಟೆ. ಸೊ ಕೂತ್ಕೊಂಡು ನೀವು ಫ್ರೀ ಇರೋ ಟೈಮಲ್ಲಿ ಸರ್ಚ್ ಮಾಡಿ ಒಳ್ಳೆ ಪ್ರಾಡಕ್ಟನ್ನು ತೊಗೊಳ್ಳಿ. ಜನಕ್ಕೂ ಕೂಡ ಅದು ಯೂಸ್ ಆಗಬೇಕು, ಆಮೇಲೆ ಕಡಿಮೆ ಪ್ರೈಸು ಇರಬೇಕು. ಇವಾಗ ಹೇಗೆ ಅಂದರೆ ಜನ ಮನೆಗೆ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟೊಂದು ಯಾರು ಮುಂದೆ ಬರೋದಿಲ್ಲ. ಹಾಗಾಗಿ ಕಡಿಮೆ ಪ್ರೈಸು ಇರಬೇಕು, ಒಳ್ಳೆ ಕ್ವಾಲಿಟಿನೂ ಇರಬೇಕು. ಇವಾಗ ನನಗನ್ಸಿರೋ ಮಟ್ಟಿಗೆ ಹೊರಗಡೆ ನಾವು ಮಾರ್ಕೆಟಲ್ಲಿ ಏನು ಪ್ರಾಡಕ್ಟನ್ನು ತೊಗೋತೀವಿ ಅಂದರೆ ಮನೆಗೆ ಬೇಕಾಗಿರೋದಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊರಗಡೆ ಒಂದು ರೇಟು ಡಬಲ್ ಇರುತ್ತೆ. ಸೊ ಕಡಿಮೆ ಪ್ರೈಸಲ್ಲೇ ಮೀಶೋದಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ. ಸೊ ನನಗನ್ಸಿರೋ ಮಟ್ಟಿಗೆ ಹಾಗಾಗಿ ಆಲ್ಮೋಸ್ಟ್ ಕಡಿಮೆ ಪ್ರೈಸಲ್ಲಿ ಇರೋದನ್ನು ನೀವು ಸರ್ಚ್ ಮಾಡಿ ಒಂದು ಚೆನ್ನಾಗಿರೋ ರಿವ್ಯೂ ಇರೋ ಪ್ರಾಡಕ್ಟನ್ನು ನೀವು ರಿವ್ಯೂ ಮಾಡ್ತಾ ಹೋದರೆ ಕಸ್ಟಮರ್ಸು ತಾನೇ ಸಬ್ಸ್ಕ್ರೈಬರ್ಸು ಆಗ್ತಾರೆ. ನಿಮಗೆ ಒಂದು ಸರ್ತಿ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಸಾಕು, ಆಟೋಮೆಟಿಕಲಿ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ, ಫಾಲೋವರ್ಸು ಗೇನ್ ಆಗ್ತಾರೆ. ಆಮೇಲೆ ನಿಮಗೆ ಯೂಟ್ಯೂಬಲ್ಲಾದರೆ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ. ನಿಮ್ಮದೇನಾದರೂ ಮೋನ ಆಗಿತ್ತು ಅಂದರೆ ಅಲ್ಲಿ ಪೇಮೆಂಟ್ ಕೂಡ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಗೇನ್ ಆಗ್ತಾರೆ, ವೀಡಿಯೋ ವೈರಲ್ ಆಗುತ್ತೆ. ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಅಲ್ಲಿ ಕಮಿಷನ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ಮಾಡಿ. ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಸಾಕಷ್ಟು ಜನ ಇವಾಗ ಹೆಂಗಂದರೆ, ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಜಸ್ಟ್ ಒಂದು ಫ್ಯಾಷನ್ ಆಗಿತ್ತು, ಒಂದು ಕ್ರೇಜ್ ಆಗಿತ್ತು, ಏನೋ ಒಂದು ಅವ್ರಿಗೆ ಒಂದು ಫ್ಯಾಷನ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ರು, ಅಥವಾ ಒಂದು ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಮಾಡಿದರು. ಬಟ್ ಇವಾಗ ಅದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಅರ್ನಿಂಗ್ಸ್ನ ಮಾಡ್ತಾಯಿದ್ದಾರೆ ಜನ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಇವಾಗ ಕೆಲವೊಬ್ಬರು ಏನೋ ಒಂದು ಕ್ರಿಯೇಟಿವಿಟಿ ಇತ್ತು ಅಂದರೆ ನೀವು ಕೂಡ ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ.
ಸೊ ಯಾವುದೇ ಒಂದು ಜಾಯಿನ್ ಆಗೋಕ್ಕಿಂತ ಮುಂಚೆ ನೀವು ಅದನ್ನು ಯೋಚನೆ ಮಾಡಿ, ಅದು ನನಗೆ ಸೆಟ್ ಆಗುತ್ತಾ, ಅದು ನಾನು ಮಾಡಬಲ್ಲೆನಾ, ಅದರಲ್ಲಿ ನನಗೆ ನಾಲೆಜ್ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲ ಕೋರ್ಸ್ಗಳೂ ಕರೆಕ್ಟಾಗಿ ಒರಿಜಿನಲ್ ಆಗಿ ಇರೋದಿಲ್ಲ. ಇವಾಗ ಕೆಲವೊಬ್ರು ಹೇಳ್ತಾರೆ ಆ ಕೋರ್ಸು ಈ ಕೋರ್ಸು ಅಂತ ಹೇಳ್ಬಿಟ್ಟು. ಓಕೆ, ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಕೂಡ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಇವಾಗ ನೋಡಿ, ಕೆಲವೊಬ್ಬರಿಗೆ ಆ ಒಂದು ಕೋರ್ಸ್ ಹೆಂಗಿರುತ್ತೆ ಅಂದರೆ, ಅಷ್ಟು 10-15 ಸಾವಿರ ರೂಪಾಯಿ ಕೊಟ್ಟು ಕೋರ್ಸ್ನ ಹಚ್ಚಿರ್ತೀರ ನೀವು. ಅಲ್ಲಿ ಅವ್ರು ಏನು ಮಾಡ್ತಾರೆ, ಪ್ರೀ ವೀಡಿಯೋಸ್ ಕ್ಲಾಸಸ್ನ ಕಳಿಸ್ತಾರೆ. ಕಳಿಸಿರ್ತಾರೆ. ಸೊ ಆ ವಿಡಿಯೋ ನೋಡಿಕೊಂಡು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆ ಒಂದು ಕ್ಲಾಸಸ್ ಹೆಂಗಿರುತ್ತೆ ಅಂದರೆ, ಹಿಂದಿಯಲ್ಲಿರುತ್ತೆ ಅಥವಾ ಇಂಗ್ಲೀಷಲ್ಲಿರುತ್ತೆ. ಇವಾಗ ನಿಮಗೆ ಹಿಂದಿ, ಇಂಗ್ಲೀಷು ಈ ಥರ ಲ್ಯಾಂಗ್ವೇಜ್ ಬರದೇ ಇದ್ದರೆ ನೀವು ಆ ಕ್ಲಾಸ್ ತೊಗೊಂಡ್ರೂ ಯೂಸ್ ಇಲ್ಲ. ಸೊ ಈ ಥರ ಸಾಕಷ್ಟು ಜನಕ್ಕೆ ಆಗ್ತಾಯಿದೆ. ಹಾಗಾಗಿ ಏನಾದರೂ ನೀವು ಕೆಲಸಕ್ಕೆ ಜಾಯಿನ್ ಆಗ್ತಾಯಿದ್ದೀರಾ ಅಥವಾ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ, ಮೊದಲು ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ಕ್ಲಾಸ್ ಹೆಂಗಿರುತ್ತೆ, ಯಾವ ಲ್ಯಾಂಗ್ವೇಜಲ್ಲಿರುತ್ತೆ, ಎಷ್ಟು ದಿನ ಇರುತ್ತೆ, ಇದ್ರ ವರ್ಕ್ ಹೇಗಿದೆ, ಇದನ್ನೆಲ್ಲ ತಿಳ್ಕೊಂಡು ನೀವು ಆಮೇಲೆ ಕ್ಲಾಸಿಗೆ ಜಾಯ್ನ್ ಆಗಿ. ಅದನ್ನು ಬಿಟ್ಟು ಯಾರೋ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ, ನಾನು ಮನೇಲೇ ಕೂತು 50,000 ದುಡಿತಾ ಇದ್ದೀನಿ, ನಿಮಗೂ ಬೇಕಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಓಕೆ ಅಂತ ಕಮೆಂಟ್ ಮಾಡಿ, ನನಗೆ DM ಮಾಡಿ, ಈ ಥರ ಹೇಳಿದ ತಕ್ಷಣ ಹೋಗಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರೇ ಆಗಿದ್ರೂ ಹೊರಗಡೆ ಹೋಗಿ ದುಡಿದ್ರೇ ಅಷ್ಟು ಕೊಡೋದಿಲ್ಲ. ಇನ್ನು ಮನೆಯಲ್ಲೇ ಕೂತು ನಾವು ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಅಷ್ಟೇ ಎಫರ್ಟ್ ಇರುತ್ತೆ, ಏನಾದರೂ ರಿಸ್ಕ್ ಇರುತ್ತೆ. ಸೊ ಅದನ್ನೆಲ್ಲನೂ ನೋಡ್ಕೊಂಡ್ಬಿಟ್ಟು ನೀವು ಚೂಸ್ ಮಾಡ್ಕೊಳ್ಳಿ. ಇವಾಗ ಈ ಥರ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೂ ಎಲ್ರಿಗೂ ಗೊತ್ತೇ ಇದೆ. ಇದರಲ್ಲಿ ಯಾವುದೂ ಫೇಕ್ ಇಲ್ಲ, ಏನೂ ಇರೋದಿಲ್ಲ. ಆಮೇಲೆ ನಿಮ್ಮ ಒಂದು ಎಫರ್ಟ್ ಇರಬೇಕಾಗುತ್ತೆ. ಸೊ ಸ್ವಲ್ಪ ಲಕ್ನೂ ಇರಬೇಕಾಗುತ್ತೆ, ಕ್ರಿಯೇಟಿವಿಟಿ ಇರಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಇತ್ತು ಅಂದರೆ ನೀವು ಇದರಲ್ಲಿ ಅರ್ನಿಂಗ್ಸ್ ಅನ್ನೋದು ಮಾಡ್ಕೋಬೋದು. ಸೊ ಈ ಒಂದು ವೆಬ್ಸೈಟು ಫೇಕ್ ಅಂತೂ ಇರೋದಿಲ್ಲ, ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್, ಶಾಪ್ಸಿ. ಸೊ ಇದು ಯಾವುದೂ ಕೂಡ ಫೇಕ್ ಇರೋದಿಲ್ಲ. ಸೊ ಅಂಜುವಂಥ ಅವಶ್ಯಕತೆ ಇರೋದಿಲ್ಲ. ಕೆಲವೊಬ್ಬರು ಇವಾಗ ಹೆಂಗಂದರೆ ನಂಬೋದೇ ಇಲ್ಲ, ಇದರಲ್ಲಿ ನಿಜವಾಗ್ಲೂ ಕಮಿಷನ್ ಬರುತ್ತಾ, ನಿಜವಾಗ್ಲೂ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಮೇಲೆ ನಾನು ನೋಡಿದ್ದೀನಿ ಕೆಲವೊಬ್ಬರು ಟೆಕ್ನಾಲಜಿ ಅಂದರೆ ಟೆಕ್ ವೀಡಿಯೋಸ್ ಕೆಳಗಡೆ ಹೋಗಿ, ನೀವು ಏನು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ, ನಿಮ್ಮ ಒಂದು ಪೇಮೆಂಟ್ ಈ ತಿಂಗಳು ಎಷ್ಟು ಬಂದಿದೆ ಆ ಒಂದು ಪೇಮೆಂಟ್ನ ವೀಡಿಯೋ ಮಾಡಿ ಹಾಕಿ ಆವಾಗ ನಂಬ್ತೀವಿ ಅಂತ ಹೇಳ್ಬಿಟ್ಟು. ಸೊ ಮಾಡ್ಬೋದು, ಬಟ್ ಎಫರ್ಟ್ ಹಾಕಿದರೆ ಮಾಡ್ಬೋದು. ಹಾಗಂತ ಹೇಳ್ಬಿಟ್ಟು ಆಗೋದೇ ಇಲ್ಲ ಅಂತಲ್ಲ. ಸೊ ಇದೆಲ್ಲ ಕೂಡ ವೆಬ್ಸೈಟು ರಿಯಲ್ ಒರಿಜಿನಲ್ ವೆಬ್ಸೈಟ್ ಇರುತ್ತೆ. ಸೊ ಯಾವುದೇ ಥರ ಫೇಕ್ ಇರೋದಿಲ್ಲ, ಮೋಸ ಇರೋದಿಲ್ಲ ಇದರಲ್ಲಿ. ಸೊ ನೀವು ಆರಾಮ್ಸೆ ಮಾಡ್ಕೋಬೋದು. ಬಟ್ ಅಲ್ಲಿ ಇಳಿದ ಮೇಲೆ ನಿಮಗೆ ಒಂದೊಂದಾಗೆ ಗೊತ್ತಾಗ್ತಾ ಹೋಗುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆ, ಏನೇನೆಲ್ಲ ಎಫರ್ಟ್ ಹಾಕಬೇಕಾಗುತ್ತೆ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ. ಅದು ಮಾಡ್ತಾ 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 ಒಂದೊಂದಾಗೆ ನಿಮಗೆ ಡೌಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕ್ವೆಶನ್ ಬರುತ್ತೆ, ಅದು ಹೆಂಗೆ ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಅದು ಯಾವ್ದು ಮಾಡಬೇಕು, ರೂಲ್ಸ್ ಇರುತ್ತೆ. ಸೊ ಇದೆಲ್ಲ ಕೂಡ ನೀವು ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ. ಸೊ ಮಾಡ್ಬೋದು. ಓಕೆನಾ. ನಿಮಗೇನಾದರೂ ಆಗಲ್ಲ ಅನ್ನೋ ಒಂದು ಡೌಟ್ ಇತ್ತು ಅಂದರೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ, ಮಾಡ್ಬೋದು. ಸೊ ಮಾಡಿ ಆಗುತ್ತೆ. ಹಾಗೆ ಈ ಥರ ಮೀಶೋದಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ. ಆಮೇಲೆ ಕ್ರಿಯೇಟರ್ಸ್ಗೆ ಅಂತ ಅಂದ್ಬಿಟ್ಟು ಕೆಲವೊಂದು ರೂಲ್ಸಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೂಡ ಅರ್ನಿಂಗ್ಸ್ ಮಾಡಿ. ಓಕೆನಾ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದೆ, 1% ಆದರೂ ಇಷ್ಟ ಆಯಿತು, ಏನಾದರೂ ಒಂದು ನಾಲೆಜ್ ಸಿಕ್ತು ಅಂತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಿಂದಿನ ಒಂದು ವೀಡಿಯೋಸು ಹೋಗಿ ಚೆಕ್ ಮಾಡಿ, ಅದರಲ್ಲಿ ಕೂಡ ಒಂದೊಂದಾಗಿ ಡೀಟೇಲಾಗಿ ಹೇಳಿದ್ದೀನಿ. ಹಾಗೆ ನನ್ನ ಒಂದು ತಿಂಗಳ ಕಮಿಷನ್ ಕೂಡ ಹೇಳಿದ್ದೀನಿ. ಸೊ ಆ್ಯಕ್ಚುಲಿ ಹೇಳಬಾರ್ದು, ಯಾಕಂದರೆ ಎಲ್ಲ ಕ್ರಿಯೇಟರ್ಸ್ಗೂ ಕೂಡ ಆ ರೂಲ್ಸ್ ಇರುತ್ತೆ. ಅವರು ಒಂದು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಏನೇ ಆಗಿರ್ಬೋದು, ಯಾವುದೇ ಥರ ಅಮೌಂಟ್ ವಿಷಯ ಆಗಿರ್ಬೋದು, ಕಮಿಷನ್ ವಿಷಯ ಆಗಿರ್ಬೋದು, ಈ ಥರದ್ದನ್ನು ಯೂಟ್ಯೂಬಲ್ಲಿ ಹೇಳಬಾರ್ದು. ಸೊ ಅದು ರೂಲ್ಸ್ ಇದೆ. ಹೇಳಿದವ್ರಿಗೆ ಅವ್ರ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಹೇಳೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟು ಯಾರೇ ಫೇಕ್ ಅಂತೂ ಹೇಳೋದಿಲ್ಲ, ಕಂಡೀಷನ್ಸ್ ಇರುತ್ತೆ. ಸೊ ಹಾಗಾಗಿನೇ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದರೂ ಕೂಡ ನಿಮಗೆ ಒಂದು ಕ್ಲೂ ಕೊಡ್ತಾರೆ ಹೊರತು ಯಾರೂ ಡೈರೆಕ್ಟಾಗಿ ಇಷ್ಟೇ ಬಂದಿದೆ ಅಂತ ಬಿಟ್ಟು ಅಮೌಂಟ್ ಹೇಳೋದಿಲ್ಲ. ಅದು ಹೇಳಬಾರ್ದು, ಅದು ರೂಲ್ಸ್ ಇಲ್ಲ. ಓಕೆನಾ. ಸೊ ಹಾಗಾಗಿ ಹೇಳಿರೋದಿಲ್ಲ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.